ಆತ್ಮನಿರ್ಭರತೆ ಮತ್ತು ವಿಕಸಿತ ಭಾರತ ಸ್ಥಿರ ಅಭಿವೃದ್ಧಿಯೊಂದಿಗೆ ಸ್ವಾವಲಂಬನೆಯನ್ನ ಗುರಿಯಾಗಿಸಿಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದಕತೆ, ನಾಗರಿಕರ ಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸಲು ಈ ಬಾರಿಯ ಬಜೆಟ್ ಒತ್ತು ನೀಡಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಹೇಳಿದರು. ಕಾಫಿ ಏನವರು KGF ಅಂತ ಏನು ಮಾಡ್ಕೊಂಡಿದ್ದಾರೆ, ಅವ್ರದ್ದು ಒಂದು ಸಭೆಯನ್ನ ಕರೆದು ನಮ್ಮ MP ಅವರು ಮಾತಾಡಿದ್ದಾರೆ. ಮತ್ತೆ ಈ ಬಜೆಟ್, ಈ ಸರ್ಫೇಸಿ ಕಾಯ್ದೆ, ಈ ಬಜೆಟ್ ನಲ್ಲಿ ಕಾಫಿ ಅದರಲ್ಲಿ ಆ ವ್ಯಾಪ್ತಿಯೊಳಗೆ ಬರದೇ ಇರೋದ್ರಿಂದ ಕಾಫಿ ಮಂಡಳಿಗೆ ಸಪರೇಟ್ ಆದಂತ ಅದರದೇ ಆದಂತ ಒಂದು ಬೋರ್ಡ್ ಇರೋದ್ರಿಂದ ನಮ್ಮ ಕಾಫಿ ಮಂಡಳಿ ಚೇರ್ಮನ್ ಶ್ರೀಯುತ ದಿನೇಶ್ ಅವ್ರ ಜೊತೆ ಇತ್ತೀಚೆಗೆ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿತ್ತು. ಕಾಫಿ ಮಂಡಳಿ ಚೇರ್ಮನ್ ಅವ್ರ ಜೊತೆ ಸನ್ಮಾನ್ಯ ಕೇಂದ್ರದ ನಮ್ಮ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಕಳಸಲ ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಳೆಹೊನ್ನೂರಿಗೆ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಈ ಕಾಫಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯವ್ರನ್ನ ಸೇರಿಸ್ಕೊಂಡು ಅದಕ್ಕೊಂದು ನಾನು ಸಭೆ ಮಾಡ್ತೀನಿ, ದೆಹಲಿಗೆ ಬರಬೇಕು ಅಂತ ಹೇಳಿದರೆ ಅದು ಶೀಘ್ರದಲ್ಲಿ ಇಲ್ಲಿಂದ ಆ ತಂಡವನ್ನ ಕರ್ಕೊಂಡು ದೆಹಲಿಗೆ ಹೋಗುವಂತ ಕೆಲಸವನ್ನು ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಮಂಡಿಸಿರುವ ಬಜೆಟ್ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವುದು, ಜನರ ಆಶಯಗಳನ್ನು ಈಡೇರಿಸುವುದು ಮತ್ತು ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆಯಂಥ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುವುದು ಬಜೆಟ್ನ ಆಧಾರ ಸ್ತಂಭಗಳಾಗಿವೆ. 2025ರ ಸ್ವಾತಂತ್ರ್ಯ ದಿನಾಚರಣೆಯ ಅನಂತರ ಜಾರಿಗೆ ತಂದಿರುವುದು 350ಕ್ಕೂ ಹೆಚ್ಚು ಸುಧಾರಣೆಗಳ ಮೇಲೆ ಈ ಬಜೆಟ್ ಅವಲಂಬಿತವಾಗಿದೆ ಎಂದರು. ನಮ್ಮ ನೆಚ್ಚಿನ ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ವಿಕಸಿತ ಭಾರತ 2047 ನಾವೆಲ್ಲರೂ ಆ ದಿಕ್ಕಿನ ಕಡೆ ಹೋಗಬೇಕು ಅನ್ನೋದನ್ನ ಇಟ್ಕೊಂಡು 9ನೇ ಬಜೆಟನ್ನು ಸುಮಾರು 53.5 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. ಇದು ಚಿಕ್ಕಮಗಳೂರು ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ವಾಗತ ಮಾಡುತ್ತೆ. ವಿಶೇಷವಾಗಿ ದೇಶದ ನಾಗರಿಕರು, ದೇಶದ ರೈತರು ಮತ್ತು ದೇಶದ ಗಡಿಭಾಗಗಳು, ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ರಸ್ತೆಗಳು, ಜನರ ಓಡಾಟ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಭಾಳ ಉತ್ತಮವಾದಂಥ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರೋದಕ್ಕೆ ಇದೊಂದು ನಿದರ್ಶನ. ಮತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ದೇಶ ಏನು ನಮ್ಮೆಲ್ಲರ ಕನಸಿದೆ, ಭಾರತ ವಿಶ್ವಗುರು ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾನು ನಿರ್ಮಲಾ ಸೀತಾರಾಮನ್ ಜಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಪುಷ್ಪರಾಜ್, ಹಿರೇಮಗಳೂರು ಪುಟ್ಟಸ್ವಾಮಿ, ರತನ್ ಕೇಸಿ ಉಪಸ್ಥಿತರಿದ್ದರು.